ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ನಿಮಗೆ ವಿಚಾರ ಗೊತ್ತಿರುವ ಹಾಗೆ ಎಲ್ಲ ರಿಸಲ್ಟು ಕೂಡ ಕ್ಲಿಯರ್ ಆಗಿದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಕಡೆಯಿಂದ. ಓಕೆ, ಎಲ್ಲ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಬಟ್ ಎಷ್ಟು ಹುಡುಗರದು ವಿತ್ ಬಂದಿದೆ. ವಿತ್ ಬಂದವ್ರು ಏನು ಮಾಡಬೇಕು ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ಅದನ್ನು ಬಿಟ್ಟಾಕಿ ಕೂಡ ಕೆಲವೊಂದಿಷ್ಟು ರಿಸಲ್ಟ್ ನೋಡಿಕೊಂಡಾಗ ವಿತ್ ಬಿಟ್ಟು ಕೂಡ ಕಾಮನ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡ್ರು ಕೂಡ ಎಷ್ಟೊಂದು ಮಿಸ್ಟೇಕ್ಸ್ಗಳು ಕಾಣ್ತದೆ, ಕಣ್ಣಿಗೆ ಕಾಣ್ತದೆ. ಯಾನೋ ಸ್ಟೂಡೆಂಟ್ಸ್ ಏನೂ ಆಗಿಲ್ಲ, ನಿಮ್ಮದು ಆರಾಮಾಗಿ ಕ್ಲಿಯರ್ ಆಗಿದೆ. ಯಾನೋ ಸ್ಟೂಡೆಂಟ್ಸ್ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮದೆಲ್ಲ ಕೂಡ ರಿಸಲ್ಟ್ ಬಂದಿದೆ ಕ್ಲಿಯರ್, ನಿಮ್ದು ಏನೂ ಕೂಡ ಸಮಸ್ಯೆ ಆಗಿಲ್ಲ. ಅವ್ರಿಗೆ ಬಂದಿರತಕ್ಕಂಥದ್ದು ಸಮಸ್ಯೆ ಬಂದುಬಿಟ್ಟು ಅಂತಂದರೆ ಇವಾಗ ನಿನ್ನೆ ತಾನೇ ಬಿಟ್ಟಿರ್ತಕ್ಕಂಥ ಸೆಮಿಸ್ಟರ್ ಸ್ಟೂಡೆಂಟ್ಸು, ಅದರಲ್ಲೂ ಕೂಡ 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಭಾಳಷ್ಟು ಸಮಸ್ಯೆ ಆಗಿದಾವೆ. ಅಬೌಟ್ ಏನಪ್ಪ ಅಂದರೆ ಅವರ ಮಾರ್ಕ್ ಶೀಟ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ಕೂಡ ಕಾಮನಾಗಿ ಗೊತ್ತಾಗ್ತದೆ ಟೀಚರ್ಸ್ ಕಡೆಯಿಂದ ಎಷ್ಟೊಂದು ಮಿಸ್ಟೇಕ್ ಆಗಿದೆ ಅಂದರೆ ಕಾಲೇಜ್ ಕಡೆಯಿಂದ ಮಿಸ್ಟೇಕ್ ಆಗಿರ್ತದೆ. ಎಷ್ಟೋ ಕಡೆ ಗಮನಕ್ಕೆ ಬಂದೇ ಇರಲ್ಲ, ಏನೋ ಓಕೆ ಅವ್ರಿಗೆ ಗೊತ್ತಿಲ್ಲದೆ ಏನೋ ಆಗಿರ್ತದೆ. ಸೊ ನೀವು ಟೀಚರ್ಸನ್ನು ಕೂಡ ಬೈಯೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಅದು ಅವ್ರಿಗೆ ಗೊತ್ತಿಲ್ಲದೆ ಆಗಿರ್ತದೆ, ಗೊತ್ತಿದ್ರೂ ಕೂಡ ಏನೋ ಸ್ವಲ್ಪ ತಪ್ಪಾಗಿ ಆಗಿರ್ಬೋದು. ಈ ರೀತಿ ಕಾರಣದಿಂದ ಸ್ವಲ್ಪ ಏನೋ ಅಂದರೆ ಅವು ಪ್ರೊಫೆಷ್ನಲ್ ವ್ಯಾಲ್ಯೂಸ್ ಆಗಿರ್ಬೋದು, ಎಥಿಕ್ಸ್ ಅಂತ ಬಂದಿದೆ ನೋಡಿ, ಅವೆಲ್ಲನೂ ಕೂಡ 0 ಬರೋದಾಗಿರ್ಬೋದು. ಕೆಳಗಡೆ ಮತ್ತು ಇನ್ನೊಂದು ಕೆಳಗಡೆ ಡಯಾಬಿಟಿಕ್ ಇರೋ ಸಾಫ್ಟ್ ಸ್ಕಿಲ್ದು ಏನೊಂದು ಕೆಳಗಡೆ ಬಂದಿದೆ. ಓಕೆ, ಅದು ಕೂಡ ಸ್ವಲ್ಪ 0 ಅಂತ ಈ ರೀತಿ ಬಂದು ನಿಮ್ಮದು ಎಕ್ಸಾಮಿನೇಷನ್ ಫೇಲ್ ಅಂತ ಬಂದಿರ್ಬೋದು. ಓಕೆ, ಏನೇ ಆಗಲಿ ನಿಮ್ಮದು ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಏನಾದರೂ ನೀವು ಪಾಸ್ ಆಗಿತ್ತು ಅಂದರೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ, ನೀವು ಪಾಸ್ ಆಗಿರ್ತೀರ. ಓಕೆ, ಈ ರಿಸಲ್ಟು ಈಗ ಯಾರೆಲ್ಲ ಆ ರೀತಿ ಆಗಿದೆಯೋ ಅಂತಂದರೆ ನೀವೆಲ್ಲ ಥಿಯರಿ ಮತ್ತು ಪ್ರಾಕ್ಟಿಕಲ್ ಪಾಸ್ ಆಗಿತ್ತು ಅಂತಂದರೆ ನೀವು ಪಾಸ್ ಆಗ್ತೀರಾ, ವರಿಬೇಡ. ಈ ಬಿಟ್ಟಿರ್ತಕ್ಕಂಥ ರಿಸಲ್ಟು ವಾಪಸ್ ರಿಸಲ್ಟ್ ಬಿಡ್ತಾರೆ. ಓಕೆ, ಅಫಿಷಿಯಲಾಗಿ ಬಿಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ, ಚೆಕ್ಔಟ್ ಮಾಡ್ತಾರೆ ವೆಬ್ಸೈಟು. ವಾಪಸ್ ಸಡನ್ನಾಗಿ ಅನೌನ್ಸ್ಮೆಂಟ್ ಸಡನ್ನಾಗಿ ರಿಸಲ್ಟ್ ಮಾಡ್ಬೋದು. ಓಕೆ, ಅಂದರೆ ನಮಗೂ ಕೂಡ ನೋಟಿಫೈ ಆಗದೇ ಇರ್ಬೋದು. ಹಂಗೆ ಚೆಕ್ಔಟ್ ಮಾಡ್ಕೊತಾರೆ. ಅಂದರೆ ಅವಾಗಲೇ ಏನು ಮಾಡ್ತಾರೆ ಅಂತಂದರೆ ಸಾಲ್ವ್ ಮಾಡ್ತಾ ಇರ್ತಾರೆ ವೆಬ್ಸೈಟನ್ನು. ನೋಡ್ತಾ ಇರಿ ರಿಸಲ್ಟು. ಇನ್ ಕೇಸ್ ವಾಪಸ್ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಬಂದುಬಿಟ್ಟು ತಿಳಿಸಿರಿ. ಓಕೆ, ನಮಗೆ ತಿಳಿಸಿ ಈ ರೀತಿ ಇಲ್ಲ, ವಾಪಸ್ ನಮ್ಗೆ ಚೇಂಜ್ ಆಗಿದೆ, ನಾವು ವಾಪಸ್ ಫೇಲ್ ಇದ್ದು ಪಾಸ್ ಆಗಿದೆ ಅಂತಂದರೆ. ನೀವು ಏನಾದರೂ ಥಿಯರಿ ಒಳಗೆ ಫೇಲ್ ಆಗಿತ್ತು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ ನೀವು ಫೇಲ್ ಆಗಿರ್ತಾರೆ. ಥಿಯರಿ ಬಿಟ್ಟಾಗ್ಬಿಟ್ಟು ನೀವೇನಾದರೂ ಹೇಳ್ದಾಗೆ ನಾನು ಹೇಳ್ದಂಗೆ ಥಿಯರಿಲಿ ಏನಾದರೂ ಫೇಲ್ ಆಗಿತ್ತಪ್ಪ ಅಂತಂದರೆ ಮತ್ತು ಆಟೋಮೆಟಿಕ್ ಫೇಲೇ. ಅದನ್ನೆಲ್ಲನೂ ಕೂಡ ಪಾಸ್ ಆಗಿ ಮತ್ತು ಪ್ರಾಕ್ಟಿಕಲು ಕೂಡ ಪಾಸ್ ಆಗಿರ್ತವೆ. ಪಾಸಿಂಗ್ ಮಾರ್ಕ್ಸ್ ಆಳಕ್ಕೆ ಗೊತ್ತಿದೆ ನಿಮಗೆ 38 ಥಿಯರಿಲಿ ಬರಬೇಕು ಆ್ಯಂಡ್ ಪ್ರಾಕ್ಟಿಕಲ್ ಕೂಡ ಹಾಫ್ ಮಾರ್ಕ್ಸ್ ಬಂದಿರಬೇಕು. ಹಂಗಿದ್ರೆ ನಾವು ಪಾಸ್ ಆಗ್ತೀವಿ ಅಂತಂದು ನೀವು ಅದನ್ನೆಲ್ಲನೂ ಕೂಡ ಪಾಸಾಗಿ ಕೂಡ ಕೆಳಗಡೆ ಏನಾದರೂ 0 ಅಥವಾ ಏನೋ ಒಂದು ನಿಮ್ಮ ಟೀಚರ್ಸ್ ಎಂಟ್ರಿ ಮಾಡದೇ ಇರೋ ಹಂಗೆ ಅಥವಾ ಯೂನಿವರ್ಸಿಟಿ ಸಬ್ಮಿಟ್ ಮಾಡದೇ ಇರೋ ಕಾರಣ ನಿಮ್ಮ ರಿಸಲ್ಟು 0 ಅಥವಾ ಫೇಲ್ ಅಂತ ಬಂದಿರ್ತದೆ. ಸೊ ಅಂಥ ಒಂದು ಸ್ಟೂಡೆಂಟ್ಸು ಮತ್ತು ವಿತ್ ಕೂಡ ಎಷ್ಟೊಂದು ಬಂದಿದೆ. ನೀವು ಕೂಡ ಅಷ್ಟೇ ಸ್ವಲ್ಪ ವೇಟ್ ಮಾಡಿ, ರಿಸಲ್ಟ್ ಬರ್ತದೆ. ಓಕೆ, ವರಿಬೇಡ. ಆದಷ್ಟು ಆ ರೀತಿ ಯಾರಿಗೆಲ್ಲ ಆಗಿದೆಯೋ ಅಂತಂದರೆ ಈಗ ಕೆಳಗಡೆ 2 ಬಾಕ್ಸ್ಗಳಲ್ಲಿ ನಿಮಗೆ 0 ಅಂತ ಕಾಣಿಸುತ್ತಪ್ಪ ಅಂತಂದರೆ ಅವನು ಆದಷ್ಟು ಬೇಗ ನಿಮ್ಮ ಟೀಚರ್ಸ್ಗೆ ಹೇಳಿ ಅವರು ಕೂಡ ಸಾಲ್ವ್ ಔಟ್ ಮಾಡ್ತಾರೆ. ಮೇ ಬಿ ಇವತ್ತೇ ಆಗ್ಬೋದು ಸಾಲ್ವು, ಅಥವಾ ಇವತ್ತು ಆಗದೆ ಹೋಗಿತ್ತಪ್ಪ ಅಂದರೆ ಇದು ಆಟೋಮೆಟಿಕ್ ಪ್ರೊಸೆಸ್ ಇರ್ತದೆ. ನಾಡಿದ್ರಲ್ಲಿ ಆಗುತ್ತೆ. ಕ್ಲಿಯರ್ ಆಗುತ್ತೆ ರಿಸಲ್ಟ್ ಬಗ್ಗೆ ವರಿಬೇಡ. ಇದಿಷ್ಟೇ ಅಪ್ಡೇಟು. ಅಂದರೆ ಕೆಲವೊಂದಿಷ್ಟು ಕಾಲೇಜುಗಳು, ಎಲ್ಲ ಕಾಲೇಜ್ ಮಾಡಿಲ್ಲ, ಆಲ್ಮೋಸ್ಟ್ ಎಲ್ಲ ಒಂದೊಂದು ಕಾಲೇಜಲ್ಲಿ ಕ್ಲಿಯರಾಗಿ ಏನೇನು ರಿಸಲ್ಟ್ ಬರಬೇಕು ಬಂದಿದ್ದಾವೆ. ಕ್ಲಿಯರಾಗಿ ಪಾಸ್ ಆಗಿದ್ದಾರೆ, ಕ್ಲಿಯರಾಗಿ ಫೇಲ್ ಆಗಿದ್ದಾರೆ. ಅಂತಂದರೆ ಫೇಲ್ ಆಗಿದ್ರು ಕೂಡ ಯಾವ ರೀತಿ ಅಂತ ಗೊತ್ತಾಗ್ಬಿಡ್ತದೆ, ಅದು ಫೇಲ್ ಅಂತ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಕೂಡ ಕೆಲವೊಂದಿಷ್ಟು ಪಾಸ್ ಆಗೋರು ಕೂಡ ಫೇಲ್ ಅಂತ ಬಂದಿದೆಯಲ್ಲ, ಅಂಥವ್ರನ್ನ ಸ್ವಲ್ಪ ಒಂದೊಂದು ಕಾಲೇಜ್ ಹೇಳ್ತಾಯಿದ್ದೀನಿ. ಅವ್ದು ಅಷ್ಟೇ ಕಾಲೇಜ್ನ ರಿಸಲ್ಟ್ ಆಗುತ್ತೆ, ಎಲ್ಲ ಅಲ್ಲ, ಕೆಲವೊಂದಿಷ್ಟು ಕಾಲೇಜಸ್ ಮಾತ್ರ. ಓಕೆ, ಥ್ಯಾಂಕ್ ಯು, ಬಾಯ್.